ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಕಲಾ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಶ್ರಾವಣ ಬಂದಿತ್ತು, ಎಲ್ಲ ಹಬ್ಬಗಳು ಸ್ಟಾರ್ಟ್ ಆಗ್ತಿದೆ ಫ್ರೆಂಡ್ಸ್. ಇವತ್ತು ಶ್ರಾವಣ ಸೋಮವಾರ ಆಗಿರೋದ್ರಿಂದ ಸೋಮವಾರದ ವ್ಲಾಗ್ನ ಶೇರ್ ಮಾಡ್ತಾಯಿದ್ದೀನಿ. ಶ್ರಾವಣ ಸೋಮವಾರ ನಮ್ಮ ಮನೆ ದೇವ್ರ ವಾರ ಆಗಿರೋದ್ರಿಂದ ಇವತ್ತು ಶ್ರಾವಣ ಸೋಮವಾರ ಹಾಗೆ ಮತ್ತು ನೆಕ್ಸ್ಟ್ ಮಂಗಳವಾರದ ವ್ಲಾಗ್ನು ಕೂಡ ಇದರಲ್ಲೇ ಶೇರ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಮಂಗಳವಾರ ನಾಗರ ಪಂಚಮಿ ಇರೋದ್ರಿಂದ ಲೇಟಾಗಿ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ಏನು ಅಂದ್ಕೋಬೇಡಿ ಫ್ರೆಂಡ್ಸ್. ನೋಡಿ, ನನ್ನ ಮಗಳು ಬೆಳಗ್ಗೆನೇ ಎದ್ದಿದ್ದೀವಿ ಹಬ್ಬ ಮಾಡೋದಕ್ಕೆ ಶ್ರಾವಣ ಸೋಮವಾರನ. ಮತ್ತು ನಾವು ತೋಟಕ್ಕೆ ಎಡೆ ಕೂಡ ಇಡ್ತೀವಿ ನಮ್ಮ ಹಳ್ಳಿ ಕಡೆ. ಅದಕ್ಕೆ ಅಂತ ಹೇಳ್ಬಿಟ್ಟು ತಿಂಡಿ ಎಲ್ಲ ಅಡುಗೆ ಮುಗಿಸಿ ಎಡೆಗೆ ಅಂತೇಳಿ ಪಾಯಸ ಮಾಡೋಣ ಅಂದ್ಕೊಂಡೆ. ಒಂದೇ ರೀತಿ ಪಾಯಸ ಏಕೆ ಅಂತ ಹೇಳ್ಬಿಟ್ಟು ಅಕ್ಕಿ ಪಾಯಸ ಮಾಡೋಣ ಅಂತ ಹೇಳ್ಬಿಟ್ಟು ಅಕ್ಕಿನ ಹುರಿದು ಅದನ್ನು ರವೆ ಥರ ಮಿಕ್ಸಿಲಿ ಪೌಡ್ರ್ ಮಾಡಿಕೊಂಡು ಮತ್ತು ಅದನ್ನು ಜರಡಿ ಇಟ್ಕೊಂಡು ಪಾಯಸ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಅದನ್ನು ಯಾವ ರೀತಿ ಮಾಡಿದೆ ಅಂತ ಹೇಳ್ಬಿಟ್ಟು ಹಿಂದಿನ ನೆಕ್ಸ್ಟ್ ವೀಡಿಯೋದಲ್ಲಿ ಕಮೆಂಟ್ಸ್ ಹಾಕಿ ಖಂಡಿತ ನಾನು ವೀಡಿಯೋನ ಶೇರ್ ಮಾಡ್ತೀನಿ. ನೆಕ್ಸ್ಟು ನಂದು ಅಡುಗೆ ಸಾಂಬಾರು ಎಲ್ಲ ಎಡೆಗೆ ಏನು ಬೇಕೋ ಎಲ್ಲ ಸಾಂಬಾರು ಎಲ್ಲ ರೆಡಿ ಮಾಡಿಕೊಂಡೆ, ಪಲ್ಯ ಎಲ್ಲನ. ಹಾಗೆಯೇ ನಮ್ಮ ಅತ್ತೆ ವಾರ ಮಾಡ್ತೀನಿ ಪೂಜೆ ಅಂತ ಹೇಳಿದ್ರು. ಹಾಗಾಗಿ ದೇವ್ರ ಮನೆಯನ್ನು ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡಿ ಅದನ್ನೆಲ್ಲ ಜೋಡಿಸ್ಕೊಡೋಣ ಅಂಥೇಳಿ ಬಂದಿದ್ದೀನಿ. ಶ್ರಾವಣ ಸೋಮವಾರ ನಮ್ಮ ಹಳ್ಳಿ ಕಡೆ ನಮ್ಮ ಶ್ರಾವಣ ಶನಿವಾರ, ಶ್ರಾವಣ ಶುಕ್ರವಾರ, ಶ್ರಾವಣ ಸೋಮವಾರ ಅಂತ ಏನು ಬರುತ್ತೆ ಶ್ರಾವಣಗಳಲ್ಲಿ, ಹಾಗೆ ತೋಟಗಳಿಗೆ ಎಲ್ಲ ತೋಟದ ದೇವರು ಅಂತೇಳಿ ಮಾಡ್ಕೊಂಡು ಬರ್ತಾರೆ. ನಮ್ಮ ಊರಲ್ಲಿ ನಮ್ಮ ಮನೆಯಲ್ಲೂ ಕೂಡ ಅದೇ ರೀತಿ ಪದ್ಧತಿನ ಅನುಸರಿಸ್ಕೊಂಡು ಬಂದಿದ್ದೀವಿ. ಒಂದು 2-3 ತೋಟಕ್ಕೆ ಈ ಸೋಮವಾರ ಪ್ರತಿ ಫಸ್ಟ್ ಏನು ಶ್ರಾವಣ ಸೋಮವಾರ ಬರುತ್ತೋ ಆ ಶ್ರಾವಣ ಸೋಮವಾರ ನಾವು ಎಡೆನೇ ಇಟ್ಕೊಂಡು ಬರ್ತೀವಿ. ನಮ್ಮ ಅತ್ತೆ ಎಲ್ಲ ಇಡ್ತೀನಿ, ತೋಟಕ್ಕೆಲ್ಲ ಎಡೆ ಇಟ್ಕೊಂಡು ಬರ್ತೀನಿ ಅಂತ ಹೇಳಿದ್ರು. ಹಂಗಾಗಿ ಅವರಿಗೂ ಕೊಡುವ ಈಸಿ ಆಗಲಿ ಅಂತೇಳಿ ಅವ್ರು ಸ್ನಾನಕ್ಕೆ ಹೋಗಿದ್ರು. ನಾನು ದೇವ್ರ ಪೂಜೆಗೆಲ್ಲ ರೆಡಿ ಮಾಡಿಕೊಟ್ಟು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಎಣ್ಣೆ ಬತ್ತಿ ಎಲ್ಲ ಹಾಕಿ ಹಾಗೆ ಹಾಲಲ್ಲಿರೋ ಫೋಟೋಕ್ಕೆ ಬಂದು ಹೂವನ್ನು ಮುಡಿಸ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಫೈನಲಿ ಎಲ್ಲ ಔಟ್ಫಿಟ್ ಈ ಥರ ಇತ್ತು. ಅಲ್ಲೆಲ್ಲ ಹೂವುಗಳನ್ನ ಮುಡಿಸಿ ನಂತರ ನಾನು ದೇವ್ರ ಮನೆಯೂ ಕೂಡ ನೋಡಿ ಈ ರೀತಿ ಎಲ್ಲ ಸಿಂಪಲಾಗೇ ಅಲಂಕಾರನ ಮಾಡಿದ್ದೆ. ದಾಸವಾಳ ಹೂವು, ತುಂಬ ದಾಸವಾಳ ಹೂವು ಇವಾಗಂತೂ. ಅದೇ ನೋಡಿ, ಎಡೆಗೂ ಕೂಡ ನಾನು ರೆಡಿ ಮಾಡಿದೆ. ನಮ್ಮ ಅತ್ತೆ ವಾರ ಮಾಡ್ತಾಯಿದ್ದಾರೆ ನೋಡಿ, ಇವರೇನೋ ನಮ್ಮ ಅತ್ತೆ. ಹಿಂದಿನ ವೀಡಿಯೋಗಳಲ್ಲಿ ನೋಡಿರೋರು, ಡೈಲಿ ವ್ಯೂವರ್ಸ್ ಆಗಿದ್ದರೆ ನೋಡಿರ್ತೀರ ನೋಡಿ. ಮತ್ತು ತೋಟದ ದೇವರು ಅಂತ ಹೇಳಿದ್ನಲ್ಲ ಫ್ರೆಂಡ್ಸ್, ತೋಟದ ದೇವ್ರು ಮಾಡೋದಕ್ಕೆ ಎಲ್ಲ ರೆಡಿ ಮಾಡಿಕೊಟ್ಟಿದ್ದೀನಿ. ಇವರು ನಮ್ಮ ಮಾವನ ಮೊಮ್ಮಗ, ಅವನು ತೋಟಕ್ಕೆ ಅಂತೇಳಿ ಬಂದಿದ್ದ. ನಾವು ಕರೆದು ನಮ್ಮ ಪಾಪರ ಜೊತೆ ಆಟ ಆಡೋದಕ್ಕೆ ಅಂತೇಳಿ ಬಂದಿದ್ದಾನೆ. ಅವನ ಹೆಸರು ವಿಭವ್ ಅಂತೇಳಿ. ನಮ್ಮ ಅತ್ತೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಅಂದರೆ ಹೊಲ್ದಮ್ಮ ತೋಟದ ದೇವ್ರು ಮಾಡೋಕ್ಕೆ ಏನೆಲ್ಲ ಬೇಕು ಎಲ್ಲ ಐಟಮ್ಗಳನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ನೋಡಿ. ದೇವ್ರ ದೀಪ ಎಲ್ಲ ಹಚ್ಚಿ ವಾರ ಕೂಡ ರೆಡಿ ಮಾಡಿದ್ದಾರೆ. ಈಗ ತೋರಿಸ್ತಾ ಇರೋದು ವೈರ್ ಬ್ಯಾಗು ಫ್ರೆಂಡ್ಸ್. ನಾನೇ ಹಾಕಿದ್ದು ಇದು, ನಾನು ನಮ್ಮ ಅತ್ತೆ ಇಬ್ಬರು ಸೇರಿ. ಇದು ತುಂಬ ದೊಡ್ಡ ಬ್ಯಾಗು. ಎಷ್ಟು ಅಂತೇಳಿದ್ರೆ ಹೇಳಲಿಕ್ಕೆ ಗೊತ್ತೇ ಆಗ್ತಾಯಿಲ್ಲ ನೋಡಿ. ಅದು ಬ್ಯಾಗು ಹಾಕಿರ್ತಿದ್ವಿ. ನಂತರ ನಮ್ಮ ಮನೇಲಿ ನೀರೋಲೆ ಹಂಡೆ ಫುಲ್ಲು ಸೋರ್ತಾ ಇತ್ತು, ತುಂಬ ದಿನ ಹಳೆಯದಾಗಿತ್ತು. ಹಾಗಾಗಿ ಅದನ್ನು ಕೂಡ ಕ್ಲೀನ್ ಮಾಡೋಕ್ಕೆ ಅಂತೇಳಿ ಬಂದಿದ್ದಾರೆ. ಅಂದರೆ ಹೊಸ ಹಂಡೆನೇ ಹಳೆ ಹಂಡೆ ಕಿತ್ತಾಕ್ಬಿಟ್ಟು ಹೊಸ ಹಂಡೆನ ಹಾಕಿದ್ದಾರೆ ನೋಡಿ. ಒಂದು ವಾರದಿಂದ ಇದು ತುಂಬ ಮೆಸ್ಸಿ ಆಗಿಬಿಟ್ಟಿದೆ ನಮ್ಮ ಮನೇಲಿ ನೀರೊಲೆ ಹಂಡೆ. ನಾವು ಹೊರಗಡೆ ಕಾಸ್ಕೊಂಡು ಒಳಗಡೆ ಉಯ್ಕೊತಾ ಇದ್ದೀವಿ ನೋಡಿ. ಯಾವ ರೀತಿ ಮೆಸ್ಸಿ ಆಗಿಬಿಟ್ಟಿದೆ ಅಂತೇಳಿ. ಇದು ಎಷ್ಟು ಬೇಗ ಕ್ಲೀನ್ ಆಗುತ್ತೋ ಗೊತ್ತಿಲ್ಲ ನೋಡಿ. ವಾರ ಎಲ್ಲ ಫಿನಿಶ್ ಆಯಿತು. ನಮ್ಮ ಅತ್ತೆ ಕೂಡ ಎಡೆ ಇಟ್ಕೊಂಬರಕ್ಕೆ ಹೋಗಿದ್ದಾರೆ. ಮಕ್ಕಳಿಗೆಲ್ಲ ಊಟ ಇಡೋಣ ಅಂತೇಳ್ಬಿಟ್ಟು ನನ್ನ ಮಗಳು ಕೂಡ ಅಂಗನವಾಡಿಯಿಂದ ಬಂದರು. ಅವರು ಕೂಡ ಪಾಯಸ ಊಟ ಮಾಡ್ತಾಯಿದ್ದಾರೆ. ಪಾಯಸ ಅಂದರೆ ಭಾಳ ಇಷ್ಟ ನೋಡಿ ಫ್ರೆಂಡ್ಸ್. ಎಲ್ಲರಿಗೂ ಹಾಯ್ ಬಾಯ್ ಅಂತ ಇದ್ದಾರೆ. ಇವತ್ತಿನ ವಿಡಿಯೋ ಇದಾಗಿತ್ತು. ನೆಕ್ಸ್ಟ್ ಮಂಗಳವಾರದ ವ್ಲಾಗ್ನು ಕೂಡ ಇದರಲ್ಲೇ ಶೇರ್ ಮಾಡ್ತಾಯಿದ್ದೀನಿ. ಇದು ಬನ್ನಿ, ವೆಲ್ಕಮ್ ಬ್ಯಾಕ್. ಇದು ಮಂಗಳವಾರದ ಮಾರ್ನಿಂಗ್ ವ್ಲಾಗ್ ಆಗಿರುತ್ತೆ ಫ್ರೆಂಡ್ಸ್. ಅವತ್ತು ಮಾರ್ನಿಂಗ್ ವ್ಲಾಗಲ್ಲಿ ನಾನು ನಾಗರ ಪಂಚಮಿನ ಕೂಡ ಮಾಡ್ತೀವಿ. ನಮ್ಮ ಮನೆ ಹತ್ರನೇ ನಾಗರ ಪಂಚಮಿ, ನಾಗರ ಕಲ್ಲನ್ನು ಸ್ಥಾಪನೆ ಮಾಡಿದ್ದೀವಿ ನಮ್ಮ ಬಸವೇಶ್ವರನ ದೇವಸ್ಥಾನ ಹತ್ರ. ಇದನ್ನು ಕೂಡ ನಿಮ್ಮ ಬಸವೇಶ್ವರನ ದೇವಸ್ಥಾನ ನಾನು ತೋರಿಸಿದ್ದೀನಿ ನಮ್ಮ ಮನೆ ಪಕ್ಕದಲ್ಲೇ ನೋಡಿ. ಇದು ಬಿಲ್ಪತ್ರೆ ಕಟ್ಟೆ ಇದೆಯಲ್ಲ, ಬಿಲ್ಪತ್ರೆ ಮರದ್ದು, ಆ ಕಟ್ಟೆಯಲ್ಲೇ ನಾವು ನಾಗರ ಕಲ್ಲನ್ನ ಸ್ಥಾಪನೆ ಮಾಡಿರುವಂಥದ್ದು. ಇದು ನನಗೆ ದೋಷ ಇತ್ತು ನನ್ನ ದೊಡ್ಡ ಮಗಳು ಹುಟ್ಟೋಕ್ಕಿಂತ ಮುಂಚೆ, ಆಗ ನಾವು ಅದನ್ನು ಸ್ಥಾಪನೆ ಮಾಡಿದ್ದು. ಈಗ ನಮ್ಮ ಮನೇಲಿ ಅದಕ್ಕೆಲ್ಲ ಅಭಿಷೇಕನ ಮಾಡ್ತಾ ಇದ್ದಾರೆ. ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಮಾಡೋಣ ಅಂತ ಹೇಳ್ಬಿಟ್ಟು ಆದಷ್ಟು ಟ್ರೈ ಮಾಡ್ತಾಯಿದ್ದೀವಿ. ನನ್ನ ಮಗಳಿಗೂ ಹಂಗೂ ಟೈಮ್ ಆಗಿ ಹೋಯಿತು, ದೊಡ್ಡವಳು ಆಗಲಿಲ್ಲ ಪೂಜೆ ಮಾಡಲಿಕ್ಕೆ.
ಅಷ್ಟೊತ್ತಿಗೆ ಅವಳು ಹೋಗ್ಬಿಟ್ಟು ನಾವೇ ಮಾಡಿಕೊಂಡು ಆಮೇಲೆ ಅವಳ ಪ್ರಸಾದ ಬಂದಾಗ ತೊಗೊಂಡ್ರಾಯ್ತು ಅಂತ ಹೇಳ್ಬಿಟ್ಟು ನಾವು ಈ ರೀತಿ ಎಲ್ಲ ಅಭಿಷೇಕನ ಮಾಡ್ತಾಯಿದ್ದಾರೆ ನಮ್ಮ ಮನೆಯಲ್ಲಿ. ನೋಡ್ಕೊಂಡು ಬನ್ನಿ ಏನೆಲ್ಲ ಮಾಡ್ತೀವಿ ಪೂಜೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಇವತ್ತಿನ ವಿಡಿಯೋದಲ್ಲಿ. ಫಸ್ಟು ಅಭಿಷೇಕ ಮಾಡಿ ನಾನು ಕೂಡ ಅದನ್ನು ಪೂಜೆ ಮಾಡಿದೆ. ಯಾಕೆ ನನಗೆ ದೋಷ ಇತ್ತಲ್ಲ, ಹಾಗಾಗಿ ನಾನು ಕೂಡ ಅದನ್ನು ಮನೆಯವರೆಲ್ಲ ಅಭಿಷೇಕ ಮಾಡಿ ನಂತರ ಅದನ್ನು ನನಗೆ ಪೂಜೆಗೆ ಕೊಟ್ಟರು. ನಾನು ಅರಿಶಿನ ಕುಂಕುಮ ಇಟ್ಟು ದೀಪ ಎಲ್ಲ ಪೂಜೆ ಮಾಡಿ ನಂತರ ಅದನ್ನು ನಾವು ನೀರಿನಿಂದ ತೊಳಿತಾ ಇದ್ದೀವಿ. ತೊಳೆದ್ಬಿಟ್ಟು ಈ ರೀತಿ ಎಲ್ಲ ಅರಿಶಿನ ಕುಂಕುಮ ಅಂಗ್ನೂಲು ಹೂವುದಿಂದ ಅಲಂಕಾರ ಮಾಡಿ ಅದಕ್ಕೆ ನಾವು ಎಡೆನ ಮಾಡಿದ್ದೀವಿ. ಎಡೆ ಬಂದು ಪಾಯಸ ಇದು ನೆಕ್ಸ್ಟ್ ಕಿಚುಡಿನ ಮಾಡಿದ್ದೀವಿ. ನಾವು ಇದಕ್ಕೆ ಅದೇ ಅಂತೇಳಿ ನಾವು ಪಾಲಿಸಿಲ್ಲ, ಯಾವ್ದು ಬೇಕಾದರೂ ಮಾಡ್ತೀವಿ ನಾವು. ಅದ್ರ ಜೊತೆಗೆ ಆರತಿ ಕೂಡ ನಾವು ಮಾಡ್ತೀವಿ, ಹಾಗೆ ಪಲ್ಲಾರ ಮಾಡ್ಕೊಂಡಿದ್ದೀವಿ. ಅದ್ರ ಪಕ್ಕದಲ್ಲೇ ನಾಗರಕಲ್ಲು ಕೂಡ ಇದೆ ಇನ್ನೊಂದು, ಅದನ್ನು ಕೂಡ ಬೇರೆಯವರು ಸ್ಥಾಪನೆ ಮಾಡಿದ್ದು. ಆದರೂ ದೇವರು ಅಂದರೆ ಎಲ್ಲ ಒಂದೇ ಅಲ್ವಾ, ಅದಕ್ಕೆ ನಾವು ಒಟ್ಟಿನ ಎಡೆ ಪಡೆ ಏನೋ ಅದಕ್ಕೆ ರೂಢಿ ಮಾಡಿಲ್ಲ, ನಾವು ಮಾಡಿರೋ ಅಂಥದ್ದಲ್ಲ ಇದು. ನಾಗರ ವಿಷಯದಲ್ಲಿ ತುಂಬ ಹುಷಾರಾಗಿರಬೇಕು, ನಾಗಪ್ಪ ತುಂಬ ಡೇಂಜರಸ್ಸು, ಹಾಗಾಗಿ ನಾವು ಪೂಜೆ ಬಂದ ಮಾತ್ರ ಮಾಡ್ತೀವಿ. ನೋಡಿ ನನ್ನ ಮಗಳು ಕೂಡ ಅವಳು ಸ್ನಾನ ಮಾಡಿ ನಮ್ಮತ್ತೆ ಅವರು ಎಲ್ಲ ಬಂದರು. ಈಗ ಫೈನಲಿ ಔಟ್ಪುಟ್ ಅಂತಂದರೆ ಫೈನಲಿ ನಾವು ಎಲ್ಲ ಮಹಾಮಂಗಳಾರತಿನ ಮಾಡ್ತಾಯಿದ್ದೀವಿ. ಅದು ಬೇಜಾರು ಅಂತಂದರೆ ನನ್ನ ದೊಡ್ಡ ಮಗಳು ಒಬ್ಬಳು ಇಲ್ಲ. ಹಾಗೆಯೇ ನಾವು ಪಕ್ಕದಲ್ಲೇ ಬಸವೇಶ್ವರನ ದೇವಸ್ಥಾನ ಇರೋದ್ರಿಂದ ಅಲ್ಲಿಗೂ ಕೂಡ ಎಡೆ ಮಾಡಿ ಆರತಿನ ಬೆಳಕೊಂಬರೋಣ ಅಂತ ಹೇಳ್ಬಿಟ್ಟು ಅಲ್ಲಿಗೂ ಕೂಡ ಹೋಗಿದ್ದೀವಿ. ಇಲ್ಲಿ ಆಲ್ರೆಡಿ ಪೂಜೆನ ಆಗಿತ್ತು, ನಾವು ಪೂಜೆ ಮಾಡ್ತಾಯಿದ್ವಿ ನಮ್ಮ ನಾಗರಕಲ್ಲನ್ನ. ಆವಾಗ ಇಲ್ಲಿ ಮಹಾಮಂಗಳಾರತಿ ಆಯಿತು. ಬೀಗನ ನಾವು ಕೀನ ಇಸ್ಕೊಂಡಿದ್ವಿ ದೇವಸ್ಥಾನದಲ್ಲಿ, ಎಡೆ ಇದೆ ಅಂತೇಳಿ ಅವ್ರು ಕೊಟ್ಟೋಗಿದ್ರು ಹೆಂಗೋನು ಸದ್ಯ. ಈಗ ಅವರು ನಮ್ಮ ಮನೆಯವರು ಮಂಗಳಾರತಿ ಮಾಡ್ತಿದ್ದಾರೆ. ಇವಾಗ ನಾನು ಆರತಿ ತಗೊಂಡು ಬಂದಿದ್ನಲ್ಲ, ಅದನ್ನು ಕೂಡ ಈ ಥರ ಬೆಳಗ್ತಾ ಇದ್ದೀನಿ. ನಮಗೆ ಒಂದು ದೇವ್ರು ಮಾಡಿ ಇನ್ನೊಂದು ದೇವ್ರು ಮಾಡಲಿಕ್ಕೆ ಬಿಡೋಕ್ಕೆ ಬೇಜಾರು. ಪಕ್ಕದಲ್ಲೇ ಬಸವೇಶ್ವರ ನಮ್ಮ ಬಸವಣ್ಣ ಇರೋದ್ರಿಂದ ಅವನ್ನ ಬಿಟ್ಟು ನಾವೇನೂ ಮಾಡೋದಕ್ಕೆ ಆಗೋದೇ ಇಲ್ಲ ಫ್ರೆಂಡ್ಸ್. ಹಂಗಾಗಿ ಅವನು ಕೂಡ ನಾವು ಪ್ರತಿಯೊಂದು ಹಬ್ಬದಲ್ಲೂ ಕೂಡ ಎಡೆ ಕೊಡ್ತೀನಿ. ಪ್ರತಿ ಸೋಮವಾರ ಕೂಡ ಎಡೆ ಮಾಡ್ತೀವಿ ನಮ್ಮತ್ತೆ. ಅದನ್ನು ಮುಂಚೆಯಿಂದನೂ ರೂಢಿ ಮಾಡ್ಕೊಂಡು ಬಂದುಬಿಟ್ಟಿದ್ದಾರೆ. ನಾವು ಅದೇ ರೀತಿ ನಡ್ಕೊತೀವಿ ಫ್ರೆಂಡ್ಸ್. ಮಾಡ್ತಾಯಿದ್ದೀವಿ ನನ್ನ ಮಗಳಿಗೆ. ಈಗ ಅಲ್ಲಿಂದ ಬಂದು ಕಳಿಸೋಣ ಅಂತೇಳಿ ಅವಳನ್ನು ಕೂಡ ಊಟ ಮಾಡಿಸ್ತಾ ಇದ್ದೀವಿ. ನಾವು ಇವಾಗ ಗದ್ದೆ ಹತ್ರ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ನಮ್ಮ ಕಡಬದ ಕೆರೆ, ನಮ್ಮದು ಗದ್ದೆ ಇದೆ ಕಡಬದ ಹತ್ರ. ಅಲ್ಲಿಗೂ ಕೂಡ ನಾವು ಗದ್ದೆ ಮಾಡಿದ್ದೀವಿ. ತುಂಬ ವರ್ಷಗಳಿಂದ 9 ವರ್ಷ ಆಯಿತು ಗದ್ದೆ ಮಾಡಿ ನಾವು. ಈ ವರ್ಷ ಅದು ನೀರು ಬಿಟ್ಟಿದ್ದಾರೆ ಬೈಲಿಗೆ, ಹಾಗಾಗಿ ಅಲ್ಲೂ ಕೂಡ ಎಡೆ ಮಾಡಿ ಹೊಲ್ದಮ್ಮನ ಮಾಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ನೋಡಿ ಅಲೆ ಎಷ್ಟೋ ಜನಗಳು ಭತ್ತಗೆಲ್ಲ ಕೊಯ್ದು ಬಿಟ್ಟಿದ್ದಾರೆ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ. ನಾನು ಫಸ್ಟ್ ಟೈಮು ಈ ಥರ ಮಿಷಿನ ನೋಡ್ತಾ ಇರೋದು. ನೋಡೇ ಇರಲಿಲ್ಲ ನಾನು ಈ ರೀತಿ ಭತ್ತನ ಆಲ್ರೆಡಿ ಕೊಯ್ದು ಟ್ಯಾಕ್ಟ್ರಿಗೆ ತುಂಬ್ತಿದ್ದಾರೆ. ಇದು ಒಂದು 8 ಚೀಲನ ಸ್ಟೋರೇಜ್ ಮಾಡ್ಕೊಳತ್ತಂತೆ ಇದು ಮಿಷಿನ್ನು. 8 ಚೀಲ ಆದಮೇಲೆ ಅದು ಬಂದು ಟ್ಯಾಕ್ಟ್ರಿಗೆ ಡಂಪ್ ಮಾಡುತ್ತೆ. ಅದು ಇವತ್ತು ತೋರಿಸ್ತಾ ಇರೋದು ಇದು ಭತ್ತದ್ದು. ನಾವು ಕೂಡ ಕುಯ್ಸೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀವಿ. ಮಿಷಿನ್ ಸಿಗುತ್ತೋ ಹೆಂಗೋ ಗೊತ್ತಿಲ್ಲ. ಆಲ್ರೆಡಿ ನಮ್ಮ ಗದ್ದೆ ಪಕ್ಕದವರು ಕೂಡ ಕುಯ್ಸ್ತಾ ಇದ್ದಾರೆ. ನಾವು ಗೊತ್ತಿರಲಿಲ್ಲ ಕುಯ್ಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಎಡೆ ಇಡೋಣ ಅಂತ ಹೇಳ್ಬಿಟ್ಟು ಬಂದಿದ್ವಿ. ತುಂಬ ದೂರ ಅಲ್ವಾ, ಒಂದು 6-7 ಕಿಲೋಮೀಟ್ರ್ ಮೇಲಾಗುತ್ತೆ, ಒಂದು 8-9 ಆಗ್ಬೋದು ನಮ್ಮ ಗದ್ದೆ ತಕ್ಕೂ ನಾವಿರೋದು, ನಮಗೂರಿಗೂ ಗದ್ದೆಗೂ. ಹಾಗಾಗಿ ನೋಡಿ ಈ ರೀತಿ ಹೊಲ್ದಮ್ಮನ ಮಾಡೋಕ್ಕೆ ಫಸ್ಟು ಒಂದು 3 ದಂಡೆ ಭತ್ತನ ಹುಲ್ಲನ್ನು ಕುಯ್ದುಬಿಟ್ಟು ಅದಕ್ಕೆ ಬೆನಕಗಳನ್ನ
ಬೆಳಬಂಗಾರ ಇಟ್ಟು ನಾವು ಮೊಸರನ್ನ ಎಡೆ ಮಾಡ್ತೀವಿ. ಇದಕ್ಕೆ ಸಿಹಿ ಅಡುಗೆ ಏನಿಲ್ಲ. ನೋಡಿ ಆಲ್ರೆಡಿ ಪೂಜೆ ಎಲ್ಲ ಮಾಡಿಕೊಂಡು ಆ ಮೊಸರನ್ನ ಫುಲ್ ಪೂಜೆ ಎಲ್ಲ ಎರ್ಚ್ಕೊಂಡು ಎಡೆ ಎಲ್ಲ ಹಚ್ಕೊಂಡು ಅಲ್ಲಿಂದ ನಾವು ಹೊರಟ್ವಿ ಫ್ರೆಂಡ್ಸ್. ನೋಡಿ ಎಲ್ಲ ಫುಲ್ ಗದ್ದೆ ಎಲ್ಲ ಮಲ್ಕೊಂಬಿಟ್ಟಿದೆ. ನಾವು ಗದ್ದೆನ ಕುಯ್ಸ್ಬೇಕು. ಪಕ್ಕದವರೆಲ್ಲ ಕುಯ್ಸಿದ ನಂತರ ನಾವು ಕುಯ್ಸೋಣ ಅಂತೇಳ್ಬಿಟ್ಟು ವೆಯ್ಟ್ ಮಾಡಿ ಇವಾಗ ನಾವು ಕೂಡ ಕುಯ್ಸೋಣ ಅಂತೇಳ್ಬಿಟ್ಟು ಮನೆ ಹತ್ರ ಹೋಗಿ ಟ್ಯಾಕ್ಟ್ರಿನ ತೊಗೊಂಡು ಬಂದು, ಏಕೆಂದರೆ ಟ್ಯಾಕ್ಟ್ರಿ ಹಾಕಿದರೆ ಭತ್ತ ತೊಗೊಂಡೋಗ್ಬೇಕಲ್ವ, ಹಾಗಾಗಿ ಊರಿಗೆ ಹೋಗಿ ಟ್ಯಾಕ್ಟ್ರಿನ ತೊಗೊಂಬರೋ ಅಷ್ಟೊತ್ತಿಗೆ ಸಾಯಂಕಾಲ ಆಗೇ ಹೋಯಿತು. ಮಳೆ ಬೇರೆ ಬರೋ ಹಾಗಿತ್ತು. ನೋಡಿ ಮೋಡ ಎಷ್ಟು ಕವ್ಕೊಂಡಿದೆ ಅಂತೇಳ್ಬಿಟ್ಟು ನಾವು ಫೈನಲಿ ಗದ್ದೆನ ಕುಯ್ಸ್ತಾ ಇದ್ದೀವಿ. ಈ ಕುಯ್ಸ್ತಾ ಇದ್ದ ವಿಡಿಯೋ ನಮ್ಮದು ಗದ್ದೆನೇ. ನಮ್ಮದು ಒಂದು ಅಲ್ಲಿ 13 ಕುಂಟೆ ಇದೆ ನೋಡಿ. ಇದೆಲ್ಲ ನಮ್ಮದೇ ಗದ್ದೆ. ಇವಾಗ ಅರ್ಧ ಗಂಟೆಗೆಲ್ಲ 1 ಗಂಟೆ ಎಲ್ಲ ಅರ್ಧ ಎಕರೆ ಎಲ್ಲ ಕುಯ್ದಾಕ್ಬಿಡ್ತಾರೆ. ನೋಡಿ ಮನುಷ್ಯನೂ ಎಷ್ಟು ಬುದ್ಧಿವಂತ ಅಲ್ವಾ. ಒಂದು ದಿನ ಎಲ್ಲ ತೊಗೊಳೋ ಅಂಥ ಟೈಮ್ನ 1 ಗಂಟೆ 3/4 ಗಂಟೆ 2 ಅವರಲ್ಲಿ ಮಿಷಿನ್ ಅನ್ನೋದು ಮುಗಿಸ್ತಾ ಇದೆ ಗದ್ದೆ ಕುಯ್ಯೋದನ್ನ. ಎಷ್ಟು ಬುದ್ಧಿವಂತ ಅಲ್ವಾ ಫ್ರೆಂಡ್ಸ್. ನೋಡಿ ಫೈನಲಿ ನಾವು ಎಲ್ಲ ಗದ್ದೆ ಎಲ್ಲ ಕುಯ್ಸ್ಕೊಂಡು ನಂತರ ಹೊರಟ್ವಿ ಮನೆ ಕಡೆ. ಇವತ್ತಿನ ವಿಡಿಯೋ ಇದಾಗಿತ್ತು ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ಸ್ ಕೊಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಆಲ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.